सच्चिदानन्दरूपाय कृष्णाय क्लिष्टहरिणे नमो वेदान्तवेद्याय गुरुवे बुद्धिसाक्षिणे अन्तर्हृदयनियन्तारं बहिश्च गुरुरूपं व्यत्रादिकृष्णाङ्कितं वन्दे देवकीसुतं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं सद्गुरुचरणानन्दाभ्यं नमः। ಶಿವಮೊಗ್ಗ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಈ ದಿನ ಸಾಮ ಸಂಹಿತ ಯಾಗವನ್ನು ಸಂಪೂರ್ಣ ಮಾಡಿದ್ದಾರೆ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ 11 ವರ್ಷಗಳಿಂದ ಮನೆಗಳಲ್ಲಿ ವೇದ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ವಿಶೇಷವಾದದ್ದು. ನಾವು ಈಗ ಮನೆಗಳಲ್ಲಿ ಶಂಕರ ಅಂತ ಪ್ರಾರಂಭ ಮಾಡಿದ್ದೀವಿ. ಆದರೆ ಮನೆಗಳಲ್ಲಿ ವೇದ ಅನ್ನೋದು ನಿಜವಾಗ್ಲೂ ಅದು ಪ್ರಶಂಸನೀಯವಾದದ್ದು. ವೇದವನ್ನ ಕಲೀಲಿಕ್ಕೆ ಬೇಡ ಅಂತಕ್ಕಂಥ ಪರಿಸ್ಥಿತಿ ಬಂದಿದೆ. ಈಗ ಎಲ್ಲೋ ಕೆಲವು ಜನಗಳು ವೇದದ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಯಾರು ವೇದವನ್ನ ಕಲಿಯಬೇಕಾಗಿತ್ತೋ, ಯಾರು ಅದನ್ನ ಅಧ್ಯಯನ ಮಾಡಬೇಕಾಗಿತ್ತೋ ಅವರು ಬಿಡ್ತಾ ಇದ್ದಾರೆ. ಯಾರಿಗೆ ಬೇಡ, ಯಾರು ಆ ವಿಚಾರದಲ್ಲಿ ಹೋಗಬಾರ್ದಿತ್ತೋ ಅವರೆಲ್ಲ ಕಲಿಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವರು ಮಾಡತಕ್ಕಂಥ ಈ ಕಾರ್ಯದಿಂದ ಇನ್ನಾದರೂ ಜನಗಳಲ್ಲಿ ಉತ್ತೇಜನ ಸಿಕ್ಕು ಅವರು ವೇದವನ್ನು ಅಧ್ಯಯನ ಮಾಡುವಂತ ಫಲ ಸಿಗಲಿ. ಈ ದಿನ ಇನ್ನೂ ವಿಶೇಷ ಏನಪ್ಪಾ ಅಂದರೆ ಹಲವು ವಿದ್ವಾನ್ಮಣಿಗಳನ್ನ ಕರೆದು ಸನ್ಮಾನ ಮಾಡಿದ್ರಿ. ಅದು ಕೂಡ ಬಹಳ ವಿಶೇಷವಾದದ್ದೇ. ಎಲ್ಲರೂ ಕೂಡ ವೇದ ಸಾಧಕರು ಅಥವಾ ಕಾರ್ಯ ಸಾಧಕರು ಅಂಥವರಿಗೆ ಸನ್ಮಾನ ಮಾಡಿದ್ದು ಬಹಳ ವಿಶೇಷ. ಅದರಲ್ಲೂ ಕೂಡ ಒಂದೇ ಮನೆಯ ಅಣ್ಣ ತಮ್ಮಂದಿರಿಗೆ ಈ ದಿನ ವಿಶೇಷವಾಗಿ ಇಲ್ಲಿ ಸನ್ಮಾನ ಆಯಿತು. ಚೆನ್ನಕೇಶವ ಅವಧಾನಿಗಳು ಮತ್ತು ವೇದ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಅಗ್ನಿಹೋತ್ರಿಗಳು. ಈಗ ಅಗ್ನಿಹೋತ್ರಿಗಳು ಸಿಗೋದು ಬಹಳ ಕಷ್ಟ ಇದೆ. ಅಂಥದ್ರಲ್ಲಿ ಇಬ್ಬರು ಒಟ್ಟಿಗೆ ಸಿಕ್ಕಿದ್ದಾರೆ, ಒಂದೇ ಮನೆಯಲ್ಲೇ ಸಿಕ್ಕಿದ್ದಾರೆ. ಇದು ನಿಮ್ಮೆಲ್ಲರ ಭಾಗ್ಯ. ಅದರಲ್ಲಿ ನಮ್ಮ ಮಲೆನಾಡಿನ ತವರೂರಾದಂತಹ ಈ ಶಿವಮೊಗ್ಗ ಈ ವೇದಕ್ಕೆ ಅತ್ಯಂತ ಪ್ರಾಶಸ್ತ್ಯವನ್ನು ಕೊಡ್ತಾ ಇದೆ. ಅದರಲ್ಲಿ ನಮ್ಮ ಮತ್ತೂರಿನ ಜನಾಂಗ, ಆ ಮತ್ತೂರು ಏನಿದೆ ಅದು ವೇದ ಮಂದಿರ ಅಂತಾನೆ ಹೇಳ್ಬೋದು. ಅಷ್ಟು ವಿಶೇಷವಾಗಿ ಅಲ್ಲಿ ವೇದ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ವೇದವನ್ನ ಅದರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸಹಸ್ರಾರು ಜನ ಶಿಷ್ಯರನ್ನ ಅಲ್ಲಿ ತಯಾರು ಮಾಡಿದ್ದಾರೆ. ಇದು ನಮಗೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕೆಂತಂದ್ರೆ ಮೂಲದಲ್ಲಿ ನಾವು ಶಿವಮೊಗ್ಗದವರೇ. ಆದ್ದರಿಂದ ನಮಗೆ ಶಿವಮೊಗ್ಗಕ್ಕೆ ಬರಲಿಕ್ಕೆ ಬಹಳ ಉತ್ಸಾಹ ಇತ್ತು, ಬರಬೇಕು ಅಂತ ನಮಗೆ ಇಲ್ಲಿಗೆ ಕರೆಸಿದ್ದಾರೆ. ಬಹಳ ಸಂತೋಷವಾಗ್ತಾ ಇದೆ. ಅದರ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ಸ್ತ್ರೀಯರು ಕೂಡ ಹೆಣ್ಣು ಮಕ್ಕಳು ಸಾಧನೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಈ ವಿಚಾರದಲ್ಲಿ ಸಾಧನೆ ಮಾಡಿದಂಥ ಹೆಣ್ಣು ಮಕ್ಕಳಿಗೆ ಇಲ್ಲಿ ಸನ್ಮಾನ ಆಯ್ತಲ್ಲ, ಬಹಳ ಖುಷಿ ಆಗ್ತಾ ಇದೆ ನಮಗೆ. ನಿಜವಾಗ್ಲೂ ಅಂತಹ ವಿಶೇಷವಾದ ಸಾಧನೆ ಮಾಡಿದಂಥ ಬಹಳಷ್ಟು ಜನ ಇದ್ದಾರೆ. ಭಾರತೀಯ ಶ್ರೀಧರ್ ಇರ್ಬೋದು, ಅಥವಾ ಈಗ ತಾನೇ ಬಂದ ಬಾವೆ ಅವರು ಕೂಡ ಬಹಳ ವಿಶೇಷವಾಗಿ ಸಾಧನೆ ಮಾಡಿದ್ದಾರೆ. ಅದರಲ್ಲೂ ಸಹಸ್ರ ಸಂಖ್ಯೆಯಲ್ಲಿ ಒಂದು ಆತ್ಮ ಉದ್ಧಾರ ಮಾಡ್ತಕ್ಕಂತಹ ಒಂದು ಪದ್ಯವನ್ನು ಬೆಳೀತಕ್ಕಂಥದ್ದು ಬಹಳ ಕಷ್ಟ. ಅದನ್ನು ಅವರು ನಿರ್ವಹಿಸಿದ್ದಾರೆ ಅಂತಂದ್ರೆ ಅವರಿಗೆ ಭಗವಂತನ ಅನುಗ್ರಹ ಮಾಡಿದ್ದಾರೆ ಅಂತಾನೆ ಅರ್ಥವಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ದಿನ ಸಾಮ ಸಂಹಿತಾ ಯಾಗ ಸುಮಾರು 1875ಕ್ಕಿಂತ ಹೆಚ್ಚಿನ ಸ್ತೋತ್ರಗಳಿದೆ, ಹೆಚ್ಚಿನ ಶ್ಲೋಕಗಳಿದೆ. ಅಂತಹ ಶ್ಲೋಕಗಳನ್ನು ನಿರರ್ಗಳವಾಗಿ ಇಲ್ಲಿ ಪಠನ ಮಾಡಿ ಈ ಕಾರ್ಯವನ್ನು ಮಾಡಿದಂತಹ ವೇದಮುನಿಗಳು ವೆಂಕಟರಮಣ ಭಟ್ಟರು ಬಹಳ ವಿಶೇಷವಾಗಿ, ಬಹಳ ಸುಮಧುರವಾಗಿ ಜನಗಳಿಗೆ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಹೋಮದ ಪೂರ್ಣವತಿಯನ್ನು ಮಾಡ್ತಾ ಇದ್ರು. ನಾವು ಬಂದದ್ದೇ ಪೂರ್ಣವತಿಗೆ, ಯಾಕಂತಂದ್ರೆ ಮುಂಚೆ ಬಂದರೆ ಸರಿಯಾಗಿ ನೋಡ್ಕೊಳ್ಬಾರ್ದಿತ್ತು ನಾವು. ಆದರೆ ಅಷ್ಟು ಸರಿಯಾದ ರೀತಿಯಲ್ಲಿ ಎಲ್ಲ ಕಾರ್ಯ ನಡೆದಿದೆ. ಇಂತಹ ವಿಶೇಷವಾದ ಕಾರ್ಯವನ್ನ ಬ್ರಾಹ್ಮಣ ಸಂಘ ಮಾಡ್ತಾ ಇದೆ. ಇದು ಬಹಳ ವಿಶೇಷ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಅನ್ನತ್ತೆ, ಶಂಕರಾಚಾರ್ಯರು ವೇದೋ ನಿತ್ಯ ಮದೀಯತಾಂ ತದುರಿದಂ ಕರ್ಮಸ್ವನುಷ್ಠೀಯತಾಂ ಅಂತ ಹೇಳಿದ್ರು. ವೇದದಲ್ಲಿ ಏನು ಹೇಳ್ತಾರೆ ಆ ಕರ್ಮವನ್ನು ಆಚರಣೆ ಮಾಡಬೇಕು ಅಂತ. ಆ ಕರ್ಮಾಚರಣೆಯಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಬಹಳ ವಿಶೇಷವಾಗಿ ಮುಂದುವರಿತಾ ಇದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಸಿಗ್ತಾ ಇದೆ ಇಲ್ಲಿ.
ಅದರ ಜೊತೆಯಲ್ಲಿ ವೇದಾನಾಂ ಸಾಮ ವೇದೋಸ್ಮಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದ. ಅಂದ್ರೆ ನಾನು ವೇದದಲ್ಲಿದ್ದೇನೆ. ಯಾವ ರೀತಿ, ಯಾವ ವೇದದಲ್ಲಿ ಇದ್ದೇನೆ? ಸಾಮವೇದವೇ ನಾನಾಗಿದ್ದೇನೆ. ಅಂದ್ರೆ ಸಾಮವೇದ ನೋಡಿಲ್ಲ, ಸ್ವಾಮವೇದವೇ ನಾನಾಗಿದ್ದೀನಿ ಇದ್ದೇನೆ. ಅಂದ್ರೆ ಅಂತಹ ಸಾಮವೇದದ ಯಾಗಕ್ಕಾಗಿ ನಾವು ಬಂದಿದ್ದೀವಿ. ವಿಶೇಷವಾಗಿ ಇಲ್ಲಿ ನಡೆದಿದೆ ಆ ಹೋಮ ಪೂರ್ಣಾವತಿಗೆ ನಾವು ಆಗಮಿಸಿದ್ವಿ. ನಿಮ್ಮೆಲ್ಲರೂ ಕೂಡ ಅದರ ಪೂರ್ಣ ಅನುಗ್ರಹ ಸಿಗಲಿ. ಇನ್ನೂ ವಿಶೇಷ ಏನಪ್ಪಾ ಅಂತಂದ್ರೆ, ಈ ಕೃಷ್ಣ ಪರಮಾತ್ಮ ಹೇಗೆ ಜನಗಳನ್ನ ಅಳಿತಾ ಇದ್ದ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಒಂದು ಸಾರಿ ಕೃಷ್ಣ ಪರಮಾತ್ಮ ಮನೆಯಲ್ಲಿ ಅಲಂಕಾರ ಮಾಡ್ಕೊಳ್ತಾ ಇದ್ದಂತೆ. ಕನ್ನಡಿ ಮುಂದೆ ನಿಂತ್ಕೊಂಡು ವಿವಿಧವಾದ ಕಿರೀಟಗಳನ್ನು ತಂದ. ಒಂದು ಕಿರೀಟ ಹಾಕ್ತಾ ತೆಗೆದಿಟ್ಟ, ಬೇರೆ ಕಿರೀಟ ಹಾಕ್ತಾ ತೆಗೆದಿಟ್ಟ, ಬೇರೆ ಬೇರೆ ರೀತಿಯೆಲ್ಲ ಅಲಂಕಾರಗಳನ್ನು ಮಾಡ್ತಾ ಇದ್ದಾನೆ. ಆಮೇಲೆ ವಸ್ತ್ರಗಳನ್ನು ತಗೊಂಡ, ಒಳ್ಳೊಳ್ಳೆ ವಸ್ತ್ರಗಳನ್ನು ಹಾಕೊಂಡ, ಮತ್ತೆ ಬಿಚ್ಚಿಟ್ಟ, ಬೇರೆ ಹಾಕೊಂಡ. ಹೀಗೆ ವಿಶೇಷವಾಗಿ ಅಲಂಕಾರ ಮಾಡ್ತಾ ಇದ್ದಾನೆ, ಮತ್ತೆ ತೆಗಿತಾ ಇದ್ದಾನೆ. ಮತ್ತೆ ಅದು ಸರಿ ಇಲ್ಲ ಅಂತಾನೆ ಅವನೇ ನಗಾಡ್ತಾ ಇದ್ದಾನೆ. ಹೊರಗಡೆ ಸಾರಥಿ ಕಾಯ್ತಾ ಇದ್ದಾನೆ, ಯಾವಾಗ ಕೃಷ್ಣ ಹೊರಗೆ ಬರ್ತಾನೆ ಹೊರಗಡೆ ಕರ್ಕೊಂಡು ಹೋಗ್ಬೋದು ಅಂತ. ಅವನಿಗೆ ಕಾದು 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 ಸಾಕಾಗಿ ಹೋಗ್ಬಿಡ್ತು. ಅಯ್ಯೋ ದೇವರೇ, ನಾನು ಬೆಳಗಿಂದ ಇಷ್ಟೋ ತನಕ ಕಾದಿದ್ದೀನಿ, ಈ ಕೃಷ್ಣ ಹೊರಗೆ ಬರಲಿಲ್ವಲ್ಲ, ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ಒಂದ್ಸರಿ ಪರಮಾತ್ಮನನ್ನು ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿ ಬಂದು ನೋಡ್ತಾನಂತೆ. ಕನ್ನಡಿ ಒಂದು ನಿಂತ್ಕೊಂಡಿದ್ದಾನೆ, ವಿಶೇಷವಾಗಿ ಅಲಂಕಾರ ಮಾಡ್ಕೊಳ್ತಾ ಇದ್ದಾನೆ, ನಗಾಡ್ತಾ ಇದ್ದಾನೆ. ಅವನವನೇ ನಗಾಡ್ತಿದ್ದಾನೆ, ಆಹಾ ಚೆನ್ನಾಗಿದೆ ಹಾಗೆ ಅಂತೇಳಿ. ಆ ಕನ್ನಡಿ ನೋಡ್ತಾನೆ, ನಗಾಡ್ತಾನೆ, ಮತ್ತೆ ಆ ವಸ್ತ್ರವನ್ನು ಬಿಸಾಕ್ತಾನೆ, ಮತ್ತೆ ಬೇರೆದನ್ನು ಹಾಕೊಳ್ತಾನೆ. ಹೀಗೆ ಮಾಡ್ತಿದ್ದಾಗ ಸಾರ್ಥಿ ಕೇಳಿದಂತೆ, ಸ್ವಾಮಿ ಎಲ್ಲಾದ್ರೂ ಹೋಗೋದಿದೆಯೇ? ಹೌದಪ್ಪ, ಖಂಡಿತ ಹೋಗೋದಿದೆ. ಎಲ್ಲಿಗೆ ಹೋಗ್ಬೇಕಪ್ಪ? ದುರ್ಯೋಧನನನ್ನು ನೋಡ್ಲಿಕ್ಕೆ ಹೋಗ್ಬೇಕು. ಅದಕ್ಕೆ ಅವ್ನು ಕೇಳಿದ ಸಾರಥಿ, ಅಯ್ಯೋ ಸ್ವಾಮಿ, ನೀನು ಭಗವಂತ, ನೀನು ಕರೆದ್ರೆ ನಿನ್ನ ಮನೆಗೆ ಬಂದ್ಬಿಡ್ತಾನೆ, ಅಂಥದ್ದು ಬಿಟ್ಕೊಂಡು ನೀನು ಅವ್ರ ಮನೆಗೆ ಹೋಗಕ್ಕೆ ಈ ಥರ ಅಲಂಕಾರ ಮಾಡ್ಕೊಳ್ತಾ ಇದೆಯಲ್ಲ ಅಂತ. ನಿನಗಿನ್ನೂ ಗೊತ್ತಿಲ್ಲ ಸಾರ್ಥಿ, ಅವನು ಇಡೀ ಜಗತ್ತಿಗೆ ನಾನೇ ದೊಡ್ಡವನು ಅಂತ ತಿಳ್ಕೊಂಡಿದ್ದಾನೆ. ಅವನು ಬಾಹ್ಯ ಅಲಂಕಾರವನ್ನು ಮಾತ್ರ ನೋಡ್ತಾನೆ, ಆಂತರಿಕ ಅಲಂಕಾರವನ್ನು ನೋಡೋದಿಲ್ಲ ಅವನು. ಆದ್ರಿಂದ ಆಂತರಿಕ ಅಲಂಕಾರ ನೋಡಬೇಕಾದ್ರೆ ನಾನು ಅಲಂಕಾರವನ್ನು ಮಾಡ್ಕೊಳ್ಬೇಕು ಅಂತೇಳಿ ಅಲಂಕಾರವನ್ನು ಮಾಡ್ಕೊಂಡು ಹೊರಡ್ತಾನಂತೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಈಗ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ, ಇದು ಬಾಹ್ಯ ಅಲಂಕಾರ ಅಲ್ಲ, ಇದು ಆಂತರಿಕ ಅಲಂಕಾರ. ಇಂತಹ ವಿಶೇಷವಾದ ಆಂತರಿಕ ಅಲಂಕಾರವನ್ನು ಮಾಡ್ತಕ್ಕಂತಹ ಜಿಲ್ಲಾ ಬ್ರಾಹ್ಮಣ ಸಂಘ ವಿಶೇಷವಾಗಿ ಕಾರ್ಯವನ್ನು ಮಾಡ್ತಾ ಇದೆ. ಅಂತರ್ಮುಖಿಯಾಗಿ ಎಲ್ಲರೂ ಹೋಗ್ಬೇಕು ಅನ್ನೋದೇ ನಮ್ಮ ಇಚ್ಛೆ. ಅಂತಹ ವಿಶೇಷವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ಕೆ ಭಗವಂತ ಪೂರ್ಣ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು, ಸಮಸ್ತ ಸನ್ಮಂಗಳಾಗಿ ನಮ್ಮ ಪಾರ್ವತೀಪತಿ ಹರ ಹರ ಮಹಾದೇವ, ಸದ್ಗುರುನಾಥ ಮಹಾರಾಜ್ ಕಿ